ರಜಾಕಾರ ಕಾಲದಲ್ಲಿ ಇವರು ಕೂಡ ಆ ರಜಾಕಾರ ಕಾಲದಲ್ಲಿ ಅವ್ರು ಯಾವ ರೀತಿಯಾಗಿ ಇಲ್ಲಿ ಹಿಂಸೆ ಕೊಡ್ತಿದ್ರು ಅನ್ನೋದನ್ನು ಕಣ್ಣಾರೆ ಕಂಡಿದ್ದಾರೆ. ಅವರು ಕೆಲವೊಂದಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ಅವರು ಯಾವ್ಯಾವ ರೀತಿಯಾಗಿ ಹೋರಾಟದಲ್ಲಿ ಭಾಗಿಯಾದ್ರು ಹಾಗೂ ಆ ಹೋರಾಟದಿಂದ ಯಾವ ರೀತಿಯಾಗಿ ಹೈದರಾಬಾದ್ ಕರ್ನಾಟಕ ಅಂತ ಇತ್ತು, ಕಲ್ಯಾಣ ಕರ್ನಾಟಕ ಹೆಂಗ ಮರುನಾಮಕರಣ ಆಯಿತು, ಇದೆಲ್ಲ ಕುರಿತಾಗಿ ಹಿನ್ನೆಲೆಯನ್ನು ಅವ್ರು ತಿಳಿಸ್ಕೊಡ್ತಾರೆ. ಅವರಿಂದಲೇ ಕೇಳಿ ತಿಳಿಯೋಣ. ಏನಿಲ್ಲ, ಇದು ಮೈಸೂರು ಪ್ರಾಂತ ಅಂತಿತ್ತು. ಇದು ಹೋರಾಟ ರಜಾಕಾರಗಳಾಗ ನಾನು ಸುಮಾರು ಒಂದು 4 ವರ್ಷ 4 ವರ್ಷ ಇದ್ದಾಗ ರಜಾಕಾರ ಬಂದು ಇಲ್ಲೆಲ್ಲ ಭಾಳ ದಂಗೆ ಮಾಡ್ತಿದ್ರು. ನಾವು ಪೊಲೀಸ್ ಪಟ್ಟೆ ಇದ್ದು, ನಮ್ಮಲ್ಲಿ ದಫ್ತರ ಇರ್ತಿದ್ದು. ಇಲ್ಲಿ ಕೆಲವು ಕಾಂಗ್ರೆಸ್ನವ್ರು ಬಂದು ಅದನ್ನ ನಾವು ದಫ್ತರ್ಗಳನ್ನ ತೊಗೊಂಡು ಸುಟ್ರು. ದಫ್ತರ ಸುಟ್ಟಾಗ ನಮ್ಗೆ ಗೊತ್ತೈತೆ. ಆಮೇಲೆ ಅದು ನಮ್ಮ ತಾಯಿ ತವ್ರ ಮುದ್ದೆ ಬೇಡ, ಬಾಂಬೆ ಕರ್ನಾಟಕ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟಿಲ್ಲ, ಬರೀ ಉರ್ದು ಕಲಿಸ್ತಿದ್ರು, ಬೇಡ ಅಂತ ಅಲ್ಲಿ ಕಳಿಸಿದ್ರು. ಅದಾದ್ಮೇಲೆ ನಾನು ಮಧ್ಯಪ್ರದೇಶದೊಳಗೆ ಮೆಕ್ಯಾನಿಕಲ್ ಓದ್ತಿದ್ದೆ. ಅಲ್ಲಿಂದ ಬಂದ ಮೇಲೆ ಶಿವಮೂರ್ತಿ ಸ್ವಾಮಿಗಳು MP ಇದ್ದರು. ಅವರು ನಮ್ಮನ್ನು ಬಂದು ಇಲ್ಲಿ ಕಂಡು ನಾವೊಂದು ಹೋರಾಟ ಮಾಡಬೇಕಂತೀವಿ, ನೀವೆಲ್ಲರೂ ನಮ್ಗೆ ಸಾಥ್ ಕೊಡಿ. ಆಯ್ತು ರೀ. ನಮ್ಮ ತಂದೆಯವ್ರು ಕೇಳಿದ್ರೆ ನಾವೆಲ್ಲ ಅಂಥದ್ದು ಮಾಡೋದಾಗದ್ರಿ ಅಂತ. ಅವ್ರು ಸ್ವಲ್ಪ ಸ್ಥೂಲಾಗಿದ್ದರು, ಆಗ್ತಿದ್ದಿಲ್ಲ ಅಂದ್ರೆ ನನಗೆ ಹೇಳಿದ್ರು. ನಾನು ಅದೇ ಬಂದಿದ್ದು ಮಧ್ಯಪ್ರದೇಶ ಬರ್ತೇನೆ ರೀ. ಬೆಂಗಳೂರಿನಾಗ ಹೋಗಿ ಅಲ್ಲೊಂದು 4 ದಿನ ಇದ್ದು ಹೋರಾಟ ಮಾಡಿದ್ಮೇಲೆ ನಮ್ಮನ್ನ ಅರೆಸ್ಟ್ ಮಾಡಿ ಅಲ್ಲಿ ಹಾಕಿದ್ರು. ಹಾಕಿಂದ ಆಗ BD ಜಯಂತಿಯವರು ಮುಖ್ಯಮಂತ್ರಿ ಇದ್ದರು. ಅವರು ನಮ್ಮನ್ನು ಬಂದು ಕಂಡು ಏನು ಮಾಡ್ತೀವಿ ನಾವು, ಹಿಂಗೆ ಮೈಸೂರು ಪ್ರಾಂತ್ಯದ ತೆಗೆದು ಕರ್ನಾಟಕ ಅಂತ ಆಗಬೇಕು, ಕರ್ನಾಟಕ ಅಂತ ಆಗಬೇಕು, ಕನ್ನಡ ನಾಡಿನ ಕರ್ನಾಟಕ ಅಂತ ಆಗಬೇಕು. ಆಗಲಿ ಮತ್ತು ನಿಮ್ಗೆಲ್ಲರಿಗೂ ಏನಾದರೂ ಅನುಕೂಲತೆಗಳು ಏಕೇನು ಇಲ್ಲಿ ಅನಾನುಕೂಲ ಆಗುತ್ತದೆ, ನಮ್ಮನ್ನೆಲ್ಲ ಗ್ಯಾಸ್ ನೋಡ್ದಂಗೆ ನೋಡ್ಕೋತಾರೆ ಅಂತ ಹೇಳಿದ್ರು ನಾವು. ಆ ನಂತರ 4-8 ದಿವಸ ಇದ್ಮೇಲೆ ಬಿಟ್ಟರು. ಮುಂದೆ ಅವರು ಶಿವಮೂರ್ತಿ ಸ್ವಾಮಿಗಳು ಪಾರ್ಲಿಮೆಂಟ್ನವ್ರು ಭಾಳ ಅದ್ರ ಬಗ್ಗೆ ಹೋರಾಟ ಮಾಡಿದ್ರು. ಅವ್ರು ಶಿವಮೂರ್ತಿ ಸ್ವಾಮಿಗಳಲ್ಲಿ ಪಾರ್ಲಿಮೆಂಟ್ನಾಗ ಮಾತಾಡಿದ್ರೆ ಮೈಸೂರು ಕಷ್ಟ ಶಹರ್ ಅಂತಿದ್ರು. ಮೈಸೂರು ಹುಲಿ ಅಂತ ಹೆಸರಿತ್ತು ಅವ್ರಿಗೆ. ಅಷ್ಟೆಲ್ಲ ಹೋರಾಟ ಮಾಡಿದನ್ನ ಕರ್ನಾಟಕ ಅಂತ ಮಾಡಿದ್ರು, ಮೈಸೂರು ಪ್ರಾಂತ ತೆಗೆದು. ಆ ಕಾರ್ಯಕ್ರಮಗಳಿಗೆ ಅಷ್ಟು ನಾವು ಹೋಗಿದ್ದೆ, ಅದು ನಮ್ಗೆ ಗೊತ್ತಿದೆ ಅಷ್ಟೆ. ಮತ್ತು ಅಜ್ಜ, ಇಲ್ಲಿ ಹೈದರಾಬಾದ್, ಇಲ್ಲಿ ನಿಮ್ಮ ತಂದೆಯವರು ನಿಮ್ಗೆ ಗೆಳೆಯರಲ್ಲ ಅಜ್ಜ, ಯಾವ ರೀತಿಯಾಗಿ ಇಲ್ಲಿ ಹೋರಾಟ ಮಾಡ್ತಿದ್ರು ಅಂತ ಇವ್ರು ರಜಾಕಾರರು? ಇಲ್ಲೇ ಯಾವ ರೀತಿಯಾಗಿ ಹಿಂಸೆ ಕೊಡ್ತಿದ್ರು? ಅವ್ರದ್ದೊಂದು ಟೀಮ ಕಟ್ಕೊಂಡಿದ್ರು. ಅವರು ರಜಾಕಾರ ಒಂದು ಟೀಮ್ ಕಟ್ಕೊಂಡಿದ್ರು. ಅವ್ರದ್ದೊಂದು ಟೀಮು ಬಂದಿತ್ತಿಲ್ಲ, ಒಂಥರ ಚೈನ್ ಇದ್ದಂತೆ. ಅವರೆಲ್ಲ ಜನರಿಗೆ ಹಿಂಸೆ ಕೊಡೋದು, ಮಾಡೋದು, ದನಕರುಗಳನ್ನ ಇಟ್ಕೊಂಡು ಹೋಗೋದು, ಕೊಲ್ಲೋದು, ಇಂಥದ್ದೆಲ್ಲ ಮಾಡ್ತಿದ್ರು. ನಮ್ಮ ಜನ ವಿರೋಧ ಮಾಡಿದ್ರು. ಅದಕ್ಕೆ ವಿರೋಧ ಮಾಡಿದಾಗ ನಮ್ಮ ತಂದೆಯವರು ಮತ್ತು ಈ ಊರಿನ ಪೊಲೀಸ್ ಪಟೇಲ್ ಈಗ ನಿಮ್ಗೆ ಇಲ್ಲಿ ಅನಾನುಕೂಲ ಆಗ್ತದೆ ಬೇಡ ಅಂತ ಖುಷಿ ಕರ್ಕೊಂಡು ತಹಸೀಲ್ ಕಟ್ಟೆಯವ್ರು ಇಟ್ಟಿದ್ರು. ಅವ್ರು ನಮ್ಮ ತಂದೆಯವ್ರನ್ನ, ನೀವು ಅಲ್ಲೇ ಇದ್ಬಿಟ್ರಿ ಅಂತ. ಸ್ವಲ್ಪ ದಿವಸ ಅವ್ರು ಅಲ್ಲೇ ಇದ್ರು. ಯಾವಾಗಿಲ್ಲದು ಸ್ವಲ್ಪ ಈ ಹೋರಾಟ ಇದ್ದಿದ್ದು ಕಮ್ಮಿ ಆಯಿತು, ಬಿಟ್ಟರು. ಅಷ್ಟೊತ್ತಿಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅದನ್ನು ಅದರ ಬಗ್ಗೆ ಕೆಲಸ ಮಾಡಿ ಶೈಲಿಯಿಂದ ಅದನ್ನೆಲ್ಲ ವಿಮೋಚನೆ ಮಾಡೋ ಸಂಬಂಧ, ಹೈದರಾಬಾದ್ ವಿಮೋಚನೆ ಮಾಡೋ ಸಂಬಂಧ ಪ್ರಯತ್ನ ಮಾಡಿದರು. ಅದನ್ನು ನೀವು ಕೇಳಿರ್ಬೇಕಲ್ಲ, ಅವ್ರು ಎಷ್ಟೋ ಶೈಲಿ ಕಟ್ಕೊಂಡ್ರು, ಹೇಗೆ ಮಾಡಿದರು, ಅವ್ರನ್ನ ಏನು ಮಾಡಿದರು ಅಂತ. ಅವರು ರಾತ್ರಿಯಲ್ಲಿ ಎಷ್ಟೋ ಶೈಲಿ ಹೋಗಿ ಎಷ್ಟೋ ಕತ್ತಿಗಳನ್ನು ಹಿಡಿದು ನಿಲ್ಲಿಸಿ ಡಬ್ಬಿ ಕಟ್ಟಿಬಿಟ್ಟಂತೆ. ಹೈದರಾಬಾದ್ ತುಂಬ ಸಫರ ಮಾಡಕತ್ತಾನೆ, ಅಲ್ಲಿ ಪೊಲೀಸರು ಹೊರಗೆ ಬಂದರು. ಅವಾಗ ಈಗ ನಮ್ಮ ಶೈಲಿಗೆ ಹೋಗಿ ಅವ್ರು ಅರೆಸ್ಟ್ ಮಾಡಿ ಹಾಕಿದ್ಮೇಲೆ ಅವ್ನು ನಿಜಾಮಿನೂ ಅರೆಸ್ಟ್ ಮಾಡೋಕೆ ಹೋಗಿ ಅವು ಒಪ್ಕೊಂಡ, ಇಲ್ಲ ನಾನು ಬಿಟ್ಕೊಡ್ತೀನಿ ಈ ಪ್ರಾಂತ. ಅವಾಗ ಹೈದರಾಬಾದ್ ಕರ್ನಾಟಕ ತೆಗೆದು ಇದನ್ನು ಮೈಸೂರು ಪ್ರಾಂತಕ್ಕೆ ಸೇರಿಸಿರೋರು. ಅವಾಗ ಹೈದರಾಬಾದ್ ನಿಜಾಮಜ ಸಹಿ ಮಾಡಿದ್ದಂತ ಅಜ್ಜ, ನಾನು ಈ ಅವಧಿಯಲ್ಲಿ ನಿಮ್ಮನ್ನು ಸ್ವತಂತ್ರನ ಮಾಡ್ತೀನಿ ಅಂತ ಹೇಳಿದ್ನಂತೆ. ಆಮೇಲೆ ಅವನು ನಾನು ಸ್ವತಂತ್ರನಾಗಿ ಮಾಡಲ್ಲ ಅಂತಂದು ಸರ್ಕಾರಕ್ಕೆ ವಿರುದ್ಧ ಬೀಳ್ತಾನಂತಲ್ಲ ಅಜ್ಜ? ಇಲ್ಲ, ಅವಾಗ ವಲ್ಲಭಭಾಯಿ ಪಟೇಲ್ ಅವರು ಗೃಹ ಮಂತ್ರಿಗಳಿದ್ರಲ್ಲ, ಅದ್ರ ಬಗ್ಗೆ ಸೂಕ್ತ ಗಮನ ಕೈಗೊಂಡು ಅದನ್ನು ಹೈದರಾಬಾದ್ ಕರ್ನಾಟಕ ತೆಗೆದು ಇದನ್ನು ಕರ್ನಾಟಕ ಅಂತ ಮಾಡಿದರು. ಹೈದರಾಬಾದ್ ಕರ್ನಾಟಕ ಕೆಲವು ಜಿಲ್ಲೆಗಳಿದಾವಲ್ಲ, ಅವು ಕರ್ನಾಟಕಗಳು ಸೇರ್ಪಡೆ ಆದ ನಂತರ ಇದು ಕರ್ನಾಟಕ ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚಿಂದಂದ್ರೆ ಇಲ್ಲೆಲ್ಲ ಉರ್ದು ಶಾಲೆ ತೆಗ್ದಿದ್ರಣ? ಇಲ್ಲೆಲ್ಲ ಅವಾಗ ಕನ್ನಡ ಶಿಕ್ಷಣ ಇದ್ದಿದ್ದಲ್ಲ, ಉರ್ದು ಶಿಕ್ಷಣ ಇತ್ತನ? ಉರ್ದು ಶಿಕ್ಷಣ ಇತ್ತು ನಮ್ಮ ಕಾಲದಾಗ. ನಾನು ಅದು 1ನೇ ಕ್ಲಾಸ್ನಾಗ ಇಲ್ಲಿ ಸ್ಕೂಲ್ಗೆ ಅಡ್ಮಿಟ್ ಆದ್ರೆ ಉರ್ದುನ ಕಲಿಸಿದ್ರು ನಮ್ಗೆ. ಅಲ್ಲಿ ಪೇ ಜೀಮ್ ಅಂತೇಳಿ ಏನೇನು ಕಲಿಸಿದ್ರು. ಅವಾಗ ನಮ್ಮ ತಂದೆಯವ್ರು ಬೇಡಪ್ಪ ಆಯ್ತು, ನಮ್ಮ ಭಾಷೆ ಅಲ್ಲ ಇದು ಬೇಡ, ನೀನು ಬಾಂಬೆ ಕರ್ನಾಟಕ ಅಂದ್ರೆ ಬಿಜಾಪುರ ಜಿಲ್ಲೆ ಅಂದ್ರೆ ಮುಂದೆ ಬೇಡ, ನಮ್ಮ ತಾಯಿ ತವ್ರ ಮನೆಯವರು. ಅದಕ್ಕೆ ನಾನು ಅಲ್ಲಿಗೆ ಓದ್ಲಾಕ ಹೋದೆ. ಅಲ್ಲಿ 1ನೇ ಕ್ಲಾಸ್ ಹಿಡಿದು 9ನೇ ಕ್ಲಾಸಿಂದ ಅಲ್ಲಿ ಓದಿ ಆಮೇಲೆ ಈ ಕಡೆ ಬಂದು ನಂತರ ಬೆಳಗಾವದೊಳಗೆ ಹೋಗಿ ಮಧ್ಯಪ್ರದೇಶ. ಅಜ್ಜ, ನಿಮ್ಮ ತಂದೆ ಹೆಸರು ಏನಜ್ಜ? ರಾಮನಗೌಡ ಅಂತ. ರಾಮನಗೌಡ್ರ ಅವರು ಹೋರಾಟದಲ್ಲಿ ಭಾಗಿಯಾಗಿದ್ರನ ಅಜ್ಜ? ಅವ್ರು ಗೌಡ್ರ ಇದ್ರಲ್ಲ, ಈ ಊರಿನ ಪಟೇಲ್ರಾಗಿದ್ರ? ಊರಿನ ಹಿರಿಯರು ಅವರು. ಊರಿನ ಗೌಡ್ರ ಅಂದ್ರೆ ಪಟೇಲ್ ಆಫ್ ದ ವಿಲೇಜ್, ಪೊಲೀಸ್ ಪಟೇಲ್ ಇದ್ರು. ಅದು
ಪೊಲೀಸ್ ಪಟೇಲ್ ಅಂದ್ರೆ ಮತ್ತೆ ಎಲ್ಲ ನೋಡಿ ದಿನ ಒಂದು ಬುಕ್ ಇರ್ತಿತ್ತು, ಅದು ನಾನು ಬರೆದು ನೋಡ್ತಿದ್ವು ಬರೋದಿಲ್ಲ. ದಿವಸ ಒಂದು 10 ಕಾಲಮ್ ಇರೋವು. ಈ ಊರಿಗೆ ಯಾರು ಬಂದರು, ಹೋದೇದಾರ ಅಂದ್ರೆ ಯಾರು ಬಂದರು, ಪ್ರವಾಸಿಗರು ಯಾರು ಬಂದರು, ಆಫೀಸರ್ಸ್ ಯಾರು ವಿಸಿಟ್ ಕೊಟ್ಟರು, ಗ್ರಾಮದಲ್ಲಿ ಏನು ನಡೀತು, ಗ್ರಾಮ ಜನರಲ್ಲಿ ಏನೈತೆ ಏನಿದೆ ಪ್ರತಿಯೊಂದೆಲ್ಲ ಬರೋದು ಒಂದು ಕೌಂಟ್ರಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅದನ್ನು ತಹಸೀಲಿಗೆ ಕಳಿಸ್ಬೇಕಿತ್ತು. ಒಂದೊಂದು ಹಂಗೆ ಒಂದು 8 ದಿವಸ ತನಕ ಬರೆಯೋದು, 8 ದಿವಸದ ಮೇಲೆ ಒಂದು ಸೆಟ್ ಕಳ್ಸೋದು. ಆ ಪುಸ್ತಕ ಏನಾದರೂ ಇವಾಗ ಅದಾವ ಅಜ್ಜ? ಅವ್ರು ಹೇಳಿದ್ನಲ್ಲಿ ರಜಾಕಾರ ಟೈಮ್ನೊಳಗೆ ಕಾಂಗ್ರೆಸ್ ಹೋರಾಟಗಾರ ಬಂದರು, ಅವು ಹೈದರಾಬಾದ್ ನಮ್ಮಲ್ಲಿ ಬೇಡ ಅಂತ ಸುಟ್ಟು ಹಾಕಿಬಿಟ್ರು. ಅವರ ರಜಾಕಾರ ಸುಟ್ಟಾಕಿದ್ರನ ಅಜ್ಜ? ಇಲ್ಲ, ಇವರು ಕಾಂಗ್ರೆಸ್ಸಿನ ಸುಟ್ಟು. ಕಾಂಗ್ರೆಸ್ ಅಂದ್ರೆ ಅವರು ಮೊಘಲರು ಉಳಿಲಿ, ಉರ್ದು ಉಳಿಲಿ ಅಂತ ಅವರು ಪ್ರಯತ್ನ ಮಾಡಿದ್ರು. ಉರ್ದು ಉಳಿದ್ಬೇಡಿದ್ರು. ಗಾಂಧೀಜಿ ಅವ್ರನ್ನ ಯಾರಾದ್ರೂ ನೋಡಿರ ಅಜ್ಜ ನೀವು? ಗಾಂಧೀಜಿ ಅವ್ರಿದ್ರಲ್ಲ ಅಜ್ಜ, ಕಾಂಗ್ರೆಸ್ 1924 ಬಂದಿಲ್ಲ ಅವರು, ಅಲ್ಲೆಲ್ಲ ಇದ್ರು. ಅದೇ 1924ರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತೆ, ಫಸ್ಟ್ ಕಾಂಗ್ರೆಸ್ ಅಧಿವೇಶನ. ಅಲ್ಲಿ ಮಹಾತ್ಮ ಗಾಂಧೀಜಿ ಅವರು ಬಂದಿದ್ದಾಗ ಭೇಟಿಯಾಗಿದ್ರ ಅಂತ. ಇಲ್ಲ, ಅದೇ ಅಜ್ಜ, ಇಲ್ಲಿ ಹೈದರಾಬಾದ್ ಇದು 40 ದೇಶ ಅಲ್ಲಿ ನೀವು ಹೋದಾಗ ಏನಾದರೂ ಅವ್ರು ಇದ್ರ? ಮತ್ತೆ ಯಾರು ಇಲ್ಲ ಅಂತ ಹೋರಾಟರಿಲ್ಲ. ಆದ್ರೆಲ್ಲರೂ ಕರ್ನಾಟಕ ಆಗಲಿ ಅಂತ ಪ್ರಯತ್ನ ಮಾಡೋರು, ನಿಜಾಮ್ ಗೌರ್ಮೆಂಟ್ ತೆಗೆದು. ಈಗ ಅವಾಗಿನ ಕಾಲದಲ್ಲಿ ಇಲ್ಲಿ ಶಿಕ್ಷಣ ಕಲಿಸ್ತಿದ್ರಲ್ಲ ನಿಜಾಮನ ಕಾಲದಲ್ಲಿ, ಇಲ್ಲಿ ಟೀಚರ್ಸ್ ಅವರು ನಿಜಾಮರ ಕಡೆ ಇರ್ತಿದ್ರೇನು ಇಲ್ಲೇ ಕಲಿಸ್ತಿದ್ರ ಅಜ್ಜ? ಇಲ್ಲಿ ಟೀಚರ್ ಅವ್ರಿಗೆಲ್ಲ ಉರ್ದು ಇತ್ತು, ಉರ್ದು ಟ್ರೈನಿಂಗ್ ಇತ್ತು. ಅವರೆಲ್ಲ ಉರ್ದು ಕಲಿತಿದ್ರು, ಉರ್ದು ಕಲಿಸ್ತಿದ್ರು. ನಮಗೂ ಮತ್ತು ಉರ್ದು ಬಗ್ಗೆ ಆಸಕ್ತಿ ಇದ್ದಿರಲ್ಲ, ಅವ್ರನ್ನ ಮಾಡಲಿಲ್ಲ. ಸುಬೇದಾರರು ಬರ್ತಿದ್ರಂತ ಅಜ್ಜ, ಬಂದು ಇಲ್ಲಿ ಭಾಳಷ್ಟು ಜನರನ್ನ ಚೆಕ್ ಮಾಡೋರು ಎವ್ರಿ ಡೇ. ಅಲ್ಲಿಂದ ಕುಷ್ಟಗಿಯಿಂದ ಬರೋರು, ಕುಷ್ಟಗಿಗಳ ಆಫೀಸಲ್ಲಿ ಅವ್ರಿಗೆ ಅದನ್ನೆಲ್ಲ ಬಂದು ಅಲ್ಲಿಂದ ಅವ್ರು ಚೆಕ್ ಮಾಡ್ಕೊಂಡು ಹೋಗ್ತಿದ್ರು. ಪ್ರತಿನಿತ್ಯ ಬಂದು ಮತ್ತು ಅದು ಇಲ್ಲಿಂದ ರೈಟ್ಗೆ ತೊಗೊಂಡು ಹೋಗ್ತಿದ್ರು. ಅದನ್ನು ಏನೈತೆ ಮೈಸೂರು ಕರ್ನಾಟಕ ಅಂತ ಇದ್ದಿದ್ದನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲು ಹೋರಾಟ ನಡೀತೇವೆ. ಆ ಹೋರಾಟದಲ್ಲಿ ಈ MR ಪಾಟೀಲ್ ರವರು ಭಾಗಿಯಾಗಿದ್ರು. ಯಾವ ರೀತಿಯಾಗಿ ಅವರು ಹೋರಾಟ ಮಾಡಿದ್ರು, ಮತ್ತೆ ಅದೇ ರೀತಿಯಾಗಿ ಆ ಹೋರಾಟ ಮಾಡಿ ಅದರಲ್ಲಿ ಅವ್ರು ಯಾವ ರೀತಿಯಾಗಿ ಯಶಸ್ಸನ್ನು ಕಂಡ್ರು, ಆ ಎಲ್ಲ ಅಂಶಗಳ ಕುರಿತು ಮಾಹಿತಿಯನ್ನು ಇವರು ನಮ್ಗೆ ನೀಡಿದ್ದಾರೆ. ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಧನ್ಯವಾದಗಳು.